ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲತಾಸ್ ವರ್ಡ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಗುಲಾಬಿ ಹೂವಿನ ಗಿಡ ಇನ್ನೊಂದು ಹಾಕಿದ್ದೆ, ಸ್ವಲ್ಪನೇ ಚಿಗುರುತ್ತಾ ಇದೆ. ನೋಡಬೇಕು, ಮಳೆ ಗಿಳೆ ಬಂದರೆ ಚೆನ್ನಾಗಿ ಆಗ್ಬೋದೇನೋ. ಸೊ ನಾನೇನಂದರೆ ಇವಾಗ ಸ್ವಲ್ಪ ಮೆಹಂದಿ ಹಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ, ಮೆಂತ್ಯ ಮತ್ತು ಮೆಹಂದಿನ. ಸೊ ಅದಕ್ಕೆ ನಾನು ತೋಟದಲ್ಲೇ ಹಾಕ್ಕೊಂಡಿದ್ದೀನಿ ಒಂದು ಮೆಹಂದಿ ಸೊಪ್ಪಿನ ಗಿಡ. ಸೊ ಅದನ್ನು ಕೊಯ್ಕೊಂಡು ಬರ್ತೀನಿ ಈಗ ಹೋಗಿ. ಒಂದೇ ಒಂದು ಸಣ್ಣ ಕಡ್ಡಿ ಹಾಕಿದ್ದು ಅಷ್ಟೇ ಫ್ರೆಂಡ್ಸ್. ಇದು ಎಷ್ಟು ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ ನೋಡಿ. ಕಡ್ದಾಕಬೇಕು, ಆ್ಯಕ್ಚುಲಿ ಮಳೆ ಬರುತ್ತಲ್ಲ ಇವಾಗ, ಇನ್ನೂ ಚೆನ್ನಾಗಿ ಚಿಗುರುತ್ತೆ. ಕಡ್ದು ಹಾಕಿದರೆ ಚೆನ್ನಾಗಾಗುತ್ತೆ. ಸೊ ಸ್ವಲ್ಪ ಮುರ್ಕೊಂಡ್ಬಿಡ್ತೀನಿ. ಸೊ ಇಷ್ಟು ಸೊಪ್ಪನ್ನ ಮುರ್ಕೊಂಡಿದ್ದೀನಿ. ಆ್ಯಕ್ಚುಲಿ ಏನಂದರೆ ಇವತ್ತು ವ್ಲಾಗ್ನ ಸಂಜೆಯಿಂದ ಶುರು ಮಾಡ್ತಾಯಿದ್ದೀನಿ. ಒಬ್ಳಿಗೆ ಅಲ್ವಾ, ಸೊ ಇಷ್ಟು ಸಾಕು. ಫುಲ್ಲು ಮೋಡ ಆಗಿದೆ, ಕಪ್ಪು ಕವ್ಕೊಂಬಿಟ್ಟಿದೆ. ಡೈಲಿ ಹಿಂಗೆ ಆಗ್ತಿದೆ, ಬಟ್ ಮಳೆ ಮಾತ್ರ ಬರ್ತಿಲ್ಲ. ನೋಡ್ಬೇಕು, ಇವತ್ತು ಗುಡುಗು ಎಲ್ಲ ಇದೆ, ಏನಾಗುತ್ತೋ ಗೊತ್ತಿಲ್ಲ. ಕೇಳಿಸ್ತಾ ಇದೆಯಾ ಫ್ರೆಂಡ್ಸ್ ಗುಡುಗೋದು? ಸೊ ಬಂದೆ ಮನೆ ಹತ್ರ, ಸೊಪ್ಪನ್ನ ಬಿಡಿಸ್ಕೊಳ್ತೀನಿ ಕುತ್ಕೊಂಡು. ಗಾಳಿ ಎದ್ದಿದೆ, ನೋಡಬೇಕು ಇವತ್ತೆಷ್ಟು ಬರುತ್ತೆ ಮಳೆ ಅಂತ. ಸೊ ಮರದೊಳಗೆ ಬಿಸಿನ ತೆಗೆದು ಮರ ಹೊರಗಡೆ ತಂದಿಟ್ಟೋಗಿದ್ದೆ. ಸೊ ಏನಂದರೆ ಇವತ್ತು ಸಂಜೆಯಿಂದನೇ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಏನು ಅಂದ್ಕೊಂಡಿದ್ದೀನಿ ಅಂದರೆ, ನಾನು ಕೆಲವೊಂದು ಡ್ರೆಸ್ಗಳನ್ನ ಸ್ಟಿಚ್ ಮಾಡ್ಕೊಂಡಿದ್ದೆ ಅಲ್ವಾ, ನಾನೇ ಸ್ಟಿಚ್ ಮಾಡಿರೋಂಥ ಡ್ರೆಸ್ಗಳನ್ನ ನಿಮ್ಮ ಹತ್ರ ತೋರಿಸ್ಬೇಕು ಅಂತಷ್ಟೇ. ನಾನು ಯಾವ ರೀತಿ ಡ್ರೆಸ್ಗಳನ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನನಗೆ ಅಂತ. ಸೊ ಇದನ್ನ ಸೊಪ್ಪನ್ನ ಬಿಡಿಸ್ಕೊಂಡ್ಬಿಡ್ತೀನಿ, ಆಮೇಲೆ ಒಳಗಡೆ ಹೋಗಿ ಡ್ರೆಸ್ ತೋರಿಸ್ತೀನಿ. ಸೊಪ್ಪ ಬಿಡಿಸ್ತಿದ್ದೆ ಫ್ರೆಂಡ್ಸ್, ಸೊಪ್ಪೆಲ್ಲ ಬಿಡಿಸಿದ್ದಾಯಿತು. ಸೊ ಸಡನ್ನಾಗಿ ಲೈಟಾಗಿ ಮಳೆ ಬರ್ಲಿಕ್ಕೆ ಶುರುವಾಯಿತು. ಸೋನೆ ನೋಡಬೇಕು ಜೋರಾಗಿ ಬರುತ್ತಾ ಬರಲ್ವಾ ಅಂತ. ಸೊ ಬನ್ನಿ ಒಳಗೋಣ. ಕರೆಂಟ್ ಬೇರೆ ಬಂದಿಲ್ಲ. ಬಂದೆ, ಸಂಜೆ ಪೂಜೆ ಎಲ್ಲ ಮುಗ್ದಿದೆ. ಮಜ್ಜಿಗೆ ಸಾಂಬಾರು ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಅಕ್ಕಿ ನೆನಾಕಿಟ್ಟಿದ್ದೀನಿ. ಸೊ ಕರೆಂಟ್ ಬಂದರೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಬೇಕು, ಕಾಯಿ ಬೆಳ್ಳುಳ್ಳಿ ಎಲ್ಲ. ಲೈಟಾಗಿ ಶುರುವಾಗಿದೆ. ಮಣ್ಣಿನ ಸ್ಮೆಲ್ ಚೆನ್ನಾಗಿ ಬರ್ತಿದೆ. ಮಜ್ಜಿಗೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಿಕ್ಸಿ ಹಾಕೋತಾ ಇದ್ದೆ. ಮಳೆ ಸಡನ್ನಾಗಿ ಜೋರಾಯಿತು ನೋಡಿ ಫ್ರೆಂಡ್ಸ್, ಎಷ್ಟು ಜೋರಾಗಿ ಬರ್ತಿದೆ ಮಳೆ. ನಾನಂತೂ ತುಂಬ ಹೆದರಿಕೆ ಆಗುತ್ತೆ ಮಳೆ ಬರಬೇಕಾದ್ರೆ. ಗುಡುಗ್ತೈತೆ, ಮಿಂಚುತ್ತೈತಲ್ವಾ, ಸೊ ಅದಕ್ಕೆ. ಒಳಗೆ ಹೋಗೋಣ ಫ್ರೆಂಡ್ಸ್, ಯಾಕೆ ಬೇಕು. ಏನಾಯ್ತಿ? ಹಾಂ, ಎಲ್ಲಿಗೆ? ತೊಡಿಗೇನು ಕೆತ್ತಲಿಗೆ ಕಡ್ದಿತ್ತೆ ಇಟ್ಲಗ ಪಾಪ. ಏನು ಹಚ್ಚತೈತೆ ಹಂಗೆ? ಏನು ಹಚ್ಚುತ್ತೆ ದೀಪಜಿ? ಅಲುವೆರಾ ಅದು ಹಚ್ಚಿರೋಗುತ್ತೆ.
ಟೊಮೆಟೊ ಹಣ್ಣು ಕೊಯ್ಯಕ್ಕೆ ಐತೆ ಕರ ಬಕೆಟು ಸರಿ ಕೊಯ್ದಿರೋದು ಅದ್ರೊಳಗೆ ಇಲ್ಲ ಮಂಚದ ಕೆಳಗೆ ಯಾವ ಬಕೆಟ್ ಇಲ್ಲ ತೀರಲು ಸಣ್ಣದನ್ನ ಕಣಪತಿ ನೋಡ್ ಬಂದೆ ನಾನು ಸರಿ ತ ನೋಡ್ತೀನಿ ಬಟ್ಟೆ ಹೊಲಿಯೋ ಮಿಷಿನ್ ಐತಲ್ಲಪ್ಪ ಮೆಂತ್ಯ ಮೆಹಂದಿ ಕರೆದಲ್ಲಿ ಮಾಮೂಲಿ ಮೆಹಂದಿ ಸೊಪ್ಪು ತಣ್ಣಗಿರ್ಲಿ ಅಂತ ಕರೆ ಕೂದಲಿಗೆ ಹಚ್ಚಿದ್ರೆ ಕೆಂಪಾಗುತ್ತೆ ಮಂಗ ಹೋಗು ಚೆನ್ನಾಗಾಗುತ್ತೆ ಹಚ್ಚುತ್ತೀನಿ ತರಗ ಉಳ್ದೈತಿ ಹಸುಗೇನೋ ಕಡ್ಜನ ಏನೋ ಕಡಿದ್ಬಿಟ್ಟಿದೆಯಂತೆ ಫ್ರೆಂಡ್ಸ್. ಅದಕ್ಕೆ ಆಲೂವೆರಾ ತಂದು ಕಡ್ದಿರೋ ಜಾಗ ಕುಜ್ಜುತ್ತಾ ಇದ್ದಾರೆ. ಮತ್ತಿಲ್ಲಾಂದರೆ ಹಾಲು ಕರಿಬೇಕಾದ್ರೆ ಸುಮ್ಮನೆ ಕಾಲಲ್ಲಿ ಒದಿಯುತ್ತೆ. ಸೊ ಏನಂದರೆ ಇವತ್ತು ಹಣ್ಣು ಕೊಯ್ತಾ ಇದ್ದೀವಿ, ಮತ್ತೆ ಹಣ್ಣು ಕೊಯ್ತಾ ಇದ್ದೀವಿ ಇವತ್ತು. ಸೊ 4 ದಿನಕ್ಕೊಂದ್ಸರಿ ಇಲ್ಲ 5 ದಿನಕ್ಕೊಂದ್ಸರಿ ಟೊಮೊಟೊ ಹಣ್ಣು ಕೊಯ್ತಾ ಇರಬೇಕು. ಸೊ ಬಿಸಿಲಿರೋದ್ರಿಂದ ತುಂಬ ಬೇಗ ಕೂಡ ಹಣ್ಣಾಗ್ತವೆ. ನೋಡಿ ಎಷ್ಟೊಂದು ಹಣ್ಣಾಗಿದ್ದಾವೆ ಆಲ್ರೆಡಿ. ರೀ ಆ ಮಂಚದ ಕೆಳಗೆ ಬಕೆಟ್ ಐತಂತ ನೋಡು, ಮುಸ್ರೆ ಬಕೆಟ್ ಇದೆಯಲ್ಲ ಆ ಥರದ್ದೊಂದು. ಈ ಸತಿ ಹೋದ ಸಾರಿಗೇನೋ ಜಾಸ್ತಿ ಸಿಗ್ಬೋದೇನೋ, ತುಂಬ ಹಣ್ಣಾಗಿದ್ದಾವೆ ಅಂತ ಅನಿಸುತ್ತೆ. ಸೊ ಸಡನ್ನಾಗಿ ನಿನ್ನೆ ನೈಟ್ ಮಳೆ ಬಂತಲ್ಲ ಫ್ರೆಂಡ್ಸ್, ಭಯ ಆಗಿಬಿಟ್ಟು ನಾನು ನಿಮ್ಗೆ ಆ್ಯಕ್ಚುಲಿ ನಾನು ಸ್ಟಿಚ್ ಮಾಡಿರೋ ಡ್ರೆಸ್ ಕಲೆಕ್ಷನ್ಸ್ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ತೋರ್ಸೋಕ್ಕಾಗಲಿಲ್ಲ. ಇವತ್ತು ಇಲ್ಲ ನಾಳೆ ಯಾವಾಗಲಾದರೂ ತೋರಿಸ್ತೀನಿ. ಸೊ ಏನೂ ತಪ್ಪು ತಿಳ್ಕೊಬೇಡಿ. ಸಡನ್ನಾಗಿ ಮಳೆ ಬಂದಿದ್ದರಿಂದ ಯಾರೂ ಇರಲಿಲ್ಲ. ಸೊ ಹಾಗಾಗಿ ಕರೆಂಟ್ ಬೇರೆ ಹೋಗೋದು ಬರೋದು ಮಾಡ್ತಾಯಿತ್ತಲ್ವ, ಅದಕ್ಕೆ ಅಲ್ಲಿಗೆ ನಿಲ್ಲಿಸ್ಬಿಟ್ಟೆ. ಸೊ ಬೆಳಿಗ್ಗೆ ಎದ್ದು ಈಗ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಹಣ್ಣು ಕೊಯ್ಲಿಕ್ಕೆ ಬಂದಿದ್ದೀವಿ. ಸೊ ಹಣ್ಣುಗಳ್ನ ಕೊಯ್ದು ತಾಡ್ಪಲ್ ಮೇಲೆ ತಂದು ಹಾಕ್ತೀವಿ. ಅಕಸ್ಮಾತ್ ಸಡನ್ನಾಗಿ ಮಳೆ ಬಂತಂದರೆ ಮುಚ್ಚೋಕ್ಕೆ. ಸೊ ಮಳೇಲಿ ನೆನೆಸಂಗಿಲ್ಲ ಟೊಮೊಟೊ ಹಣ್ಣನ್ನು, ಏಕೆಂದರೆ ಶೈನಿಂಗ್ ಹೋಗ್ಬಿಡುತ್ತೆ ಅಂತ. ಶೈನಿಂಗ್ ಕಮ್ಮಿ ಆದರೆ ಮಾರ್ಕೆಟಲ್ಲಿ ಕಮ್ಮಿ ದುಡ್ಡಿಗೆ ಕೂಕೊಂಬಿಡ್ತಾರೆ, ಅದಕ್ಕೆ ಅರ್ಧ ಭಯ ಅಷ್ಟೇ. ಸೊ ಇವರು ಇನ್ನೊಂದು ಬಕೆಟ್ ತಗೊಂಬಂದರು. ಸೊ ಕೊಯ್ಲಿಕ್ಕೆ ಶುರು ಮಾಡ್ತೀವಿ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇನ್ನೊಂದು 2 ಸಾಲು ಇತ್ತಷ್ಟೇ ಕೊಯ್ಯೋದು. ಸೊ ಅಷ್ಟರಲ್ಲಿ ಸಡನ್ನಾಗಿ ಮಳೆ ಬಂದ್ಬಿಟ್ಟು, ಸೊ ಹಣ್ಣೊಂದು ಮಳೇಲಿ ನೆನೆಸಂಗೂ ಇಲ್ಲ, ಬಿಡಂಗೂ ಇಲ್ಲ. ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಅಂತ ಮುಚ್ಚಿಟ್ಟಿದ್ದೀವಿ. ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಟೈಮ್ ಇದ್ದಿದ್ರು ಸಾಕಾಯ್ತಲ್ಲ ಮುಗಿದು ಬಿಡೋದು. ಸೊ ಹಿಂಗೆಲ್ಲ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಲಾಸ್ಟ್ ಟೈಮ್ ಮಾತ್ರ ಹಣ್ಣು ಕೊಯ್ದು ಎಲ್ಲ ನೀಟಾಗಿ ಮುಚ್ಚಿದ ಮೇಲೆ ಮಳೆ ಬಂದಿತ್ತು. ಈ ಸರಿ ಇನ್ನು ಎಲ್ಲ ಅರ್ಧ ಕೆಲಸ ಹಂಗೆ ಐತಿ. ಇದ್ದಂಕಲೇ ಹಿಂಗಾಗ್ಬಿಟ್ಟಿದೆ ಕೆಲಸ. ಎಲ್ಲ ಹಣ್ಣುಗಳ್ನ ಹಂಗಂಗೆ ಮುಚ್ಚಿಬಿಟ್ಟಿದ್ದೀವಿ. ಸೊ ನೋಡೋಣ ಮಳೆ ಎಷ್ಟು ಗಂಟೆಗೆ ಬಿಡುತ್ತೆ ಅಂತ ನೋಡ್ಕೊಂಡು ಮುಂದುವರ್ಸೋದು. ಸೊ ಮಳೆ ಸ್ವಲ್ಪ ಜೋರಾಗೆ ಬಂತು. ಸೊ ಮಳೆ ಬಿಡಲಿಲ್ಲ ಅಂತ ಅಂದ್ಬಿಟ್ಟು ಪಕ್ಕದಲ್ಲೇ ಅಪ್ಪಾಜಿಯವ್ರದ್ದು ದನಗಳು ಕಟ್ತಾರಲ್ಲ, ಶೆಡ್ ಇತ್ತಲ್ವ. ಸೊ ಅಲ್ಲಿಗೆ ಬಂದ್ವಿ. ಅಲ್ಲಿಗೆ ಬಂದು ಕೂತ್ಕೊಂಡು ಸ್ವಲ್ಪ ಮಂಡಕ್ಕಿ ಖಾರ ಇತ್ತು, ಮಂಡಕ್ಕಿ ಖಾರ ತಿನ್ಕೊಂಡು ಕೂತಿದ್ವಿ. ಸೊ ಅಷ್ಟರಲ್ಲಿ ಬೆಕ್ಕು ಸುಮ್ಮನೆ ಹಂಗೆ ನೆಗ್ದಾಡ್ತಾ ಇತ್ತು. ಏನಕ್ಕೆ ಅಂತಂದರೆ ಅದು ಮರಿ ಹಾಕ್ಬಿಟ್ಟಿದೆ. ಇವತ್ತು 2 ಮರಿ ಹಾಕಿತ್ತು. ಸೊ ನಾನು ಬೇರೆ ಎಲ್ಲೆಲ್ಲೋ ಹುಡ್ಕಾಡ್ದೆ, ಅದು ನೋಡಿದರೆ ಇಲ್ಲೇ ಇತ್ತು. ಎಷ್ಟು ಕ್ಯೂಟಾಗಿದ್ದಾವೆ ನೋಡಿ ಫ್ರೆಂಡ್ಸ್ ಬೆಕ್ಕುಗಳೆರಡು, ಒಂದ್ರ ಮೇಲೆ ಒಂದು ಕತ್ತ ಹಾಕ್ಕೊಂಡು ಮಲಗಿದ್ದಾವೆ. ಚೆನ್ನಾಗಿದ್ದಾವಲ್ವ. ಸೊ ನಮ್ಮ ಮನೇಲಿ ಸಾಕಿರೋ ಬೆಕ್ಕಿನ ಮರಿಗಳು. ಮಳೆ ಬಿಟ್ಟಿದೆ ಫ್ರೆಂಡ್ಸ್ ಸದ್ಯಕ್ಕೆ. ಸೊ ಈ ಕೈಯೆಲ್ಲ ನೀರು ಆಗುತ್ತೆ, ಕೊಯ್ಯಕ್ಕೆ ಹಿಂಸೆ ಆಗುತ್ತೆ, ಆದರೂ ಕೊಯ್ಬೇಕು. ಈ ಟೈಮ್ ಆಗಿರೋದ್ಕಲ್ಲ ಕರ ಬಿಟ್ಕೊಂತಿದ್ದಾರೆ ಪಾಪ. ಹಾಲು ಕರೆಸ್ಕೊಂತಿಲ್ಲ ಹೊಸ.
ಅದೇ ಈಗ ಕಾಲಿಗೆ ಹಗ್ಗ ಹಾಕ್ಬಿಟ್ಕೋಬೇಕು ಅಷ್ಟದು ಮುಟ್ಟಿಸ್ಕೊಂತಿಲ್ಲ ಕೆತ್ತಲು ಬಾವಾಗಿರೋದಕ್ಕೆ ನೋವಾಯ್ತಾನ ಪಾಪ. ಇವಾಗ ಕೇಳ್ತೀಯಾ? ಹುಷಾರು. ನೆಟ್ಟು ನಿಂತ್ಕೊಂತಿತ್ತಡಿ, ಇಲ್ಲ ಸುಮ್ಮನೆ ನೆಗ್ದಾಡುತ್ತ ಮೇಲೆ ನೋಡು. ಒಂದು ಸ್ವಲ್ಪ ಕರಿಯ ತನಕ ಅಷ್ಟೇ ಪಾಪ, ಅದಕ್ಕೆ ಗಂಟಾದಂಗೆ ಆಯ್ತಾನ. ಚೊಂಬ ತಡಿ ಒಂದು ನಿಮಿಷ, ಅವನು ಕೆತ್ತಲು ಬಾವು ಆಗಿರೋದ ತಳಪ. ಚೆನ್ನಾಗೇ ಇತ್ತ ಅಲ್ವ, ನಾ ಎರಡು ಕಡೆಗೂ ಇವು HF ಹಸ್ಗಳು ಹಂಗೆ ಬಿಸಿಲಿಗೆ ಆಳಲ್ಲ. ಅವೇ ಮಾಡ್ತೀವ, ಅವು ಒಂಥರ ಫಾರಮ್ ಇದ್ರ ಸಾಕ್ದಂಗೆ ಸಾಕ್ಬೇಕು. ಮಳೆ ಎಲ್ಲ ಬಂತಲ್ಲ ಫ್ರೆಂಡ್ಸ್, ಅಲ್ಲಿ ಮಳೆ ಬಿಟ್ಟ ಮೇಲೆ ಕತ್ಲಾಗ ತನಕ ಕೊಯ್ದ್ವಿ. ಸೊ ಕೊಯ್ಯೋದೆಲ್ಲ ಮುಗೀತು. ಅಲ್ಲೊಂದು ಸ್ವಲ್ಪ ಕ್ರೇಟ್ಗಳಿದ್ದಾವೆ. ಸೊ ಟ್ರೈಲರ್ ಹಾಕ್ಕೊಂಡು ಅಲ್ಲಿ ಮತ್ತೆ ಮಳೆ ಬಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ತೊಗೊಂಬಂದ್ವಿ ಮನೆ ಹತ್ರ. ಸೊ ಇನ್ನೊಂದಿಷ್ಟು ಕ್ರೇಟ್ಗಳಿದ್ದಾವೆ, ಇವನ್ನೆಲ್ಲ ಆರಿಸಿ. ಸೊ ಬೆಳಗಿನ ಜಾವ 4 ಗಂಟೆಗೆ ಬರ್ತಾರಂತೆ ಅಣ್ಣ, ಟೊಮೊಟೊ ತೊಗೊಂಡೋಗ್ತಾರಲ್ಲ ಅವರು. ಸೊ ಅದು ಅವ್ರ ಕೈಲಿ ಹಾಕಿ ಕಳಿಸ್ಬೇಕು. ಸೊ ನೋಡೋಣ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು ಅರ್ಧ ಗಂಟೆ ಊಟ ಗೀಟ ಎಲ್ಲ ಮುಗಿಸ್ಕೊತೀನಿ. ನೈಟು ಊಟ ಮಾಡಿಕೊಂಡು ಇಲ್ಲಿಗೆ ಶುರು ಮಾಡ್ತೀವಿ. ನಾನೇ ಟೈಮ್ ನೋಡ್ತಿದ್ದೀನಿ ಬಿಡ್ರಿ. ಅಯ್ಯೋ ಕೇಳಿಸಲ್ಲ. ಸೊ ಫೈನಲಿ ಎಲ್ಲ ಮುಗಿಸಿದ್ದೀವಿ. ಇನ್ನೇನಿಲ್ಲ, ಫುಲ್ ರೆಸ್ಟ್ ಮಾಡೋದಷ್ಟೇ ಕೆಲಸ. ಸೊ ಎಲ್ಲ ಮುಗೀತು ಫ್ರೆಂಡ್ಸ್. ಫೈನಲಿ ಸ್ನಾನ ಒಂದು ಮಾಡಬೇಕೀಗ. ಟೈಮ್ ಆಲ್ರೆಡಿ 9:45 ಆಗಿದೆ. ಸೊ ಹಂಗೆ ಸ್ವಲ್ಪ ಬಿಗ್ ಬಾಸ್ ನೋಡ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.